ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ನಿಮ್ಗೆ ಹಳೆ ಗೊತ್ತಿರುವ ಹಾಗೆ KCET ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಬಿಟ್ಟು ಹತ್ತತ್ರ ಒಂದು ತಿಂಗಳು ಆಗ್ತಾ ಬರ್ತದೆ. ಇಟ್ ಮೀನ್ಸ್ ಹೋದ ತಿಂಗಳು 23ಕ್ಕೆ ಸ್ಟಾರ್ಟ್ ಆದರೆ ಇವತ್ತಾಗಲೇ ತಾರೀಕು ನಿಮ್ಗೆ ಹಳೆ ಗೊತ್ತಿರುವಾಗ 17, 18 ಈ ರೀತಿ ಎಲ್ಲನೂ ಕೂಡ ಡೇಟ್ ಬರ್ತಾ ಇದೆ. ಸರಿ, ಇವಾಗ ಏನಪ್ಪ ಅಂತಂದರೆ ಹುಡುಗರು ಕೇಳ್ತಿರೋದು ಕ್ವಶನ್ಸು, ಯಾವಾಗಪ್ಪ ನಮ್ಮ ಕೌನ್ಸ್ಲಿಂಗು ಮುಗಿಯುತ್ತೆ ಅಥವಾ ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಕೇಳಿದ್ರೆ, ಇಂಥ ಟೈಮ್ ಒಳಗೆ ಮತ್ತೇನಪ್ಪ ಅಂತಂದರೆ ನೀಟ್ ಸ್ಟೂಡೆಂಟ್ಸು ಕೂಡ ಕೆಲವೊಂದಿಷ್ಟು ರಿಜಿಸ್ಟ್ರೇಷನ್ ಮಾಡೋದಾಗಿರ್ಬೋದು, ಕೆಲವೊಂದಿಷ್ಟು ವರ್ಕು ಪೆಂಡಿಂಗ್ ಉಳಿದಿದೆ. ಇಟ್ ಮೀನ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸೋದಾಗಿರ್ಬೋದು, ಇದೆಲ್ಲನೂ ಕೂಡ ಪೆಂಡಿಂಗ್ ಇತ್ತು, ಮುಗಿದಿತ್ತು ಅಂದ್ಕೊಂಡಿದ್ವಿ. ಮತ್ತೆ ಕೆಲವೊಂದಿಷ್ಟು ಪೇರೆಂಟ್ಸ್ ಎಲ್ಲ ಏನು ಮಾಡಿಬಿಟ್ರು ಅಂತಂದರೆ, ನಮ್ದು ಇನ್ನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಥವಾ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದು ಅವರು ಕೇದವರಿಗೆ ಒಂದು ಮನವಿ ಪತ್ರ ಬರೆದಿದ್ದಕ್ಕೆ ಮತ್ತೆ ಡೇಟ್ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಇಟ್ ಮೀನ್ಸ್ ನೋಡ್ತಾ ಇರ್ಬೋದು, ಮತ್ತೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಎಲ್ಲಿವರೆಗೆ ಇದೆ ಅಂತಂದರೆ 19ನೇ ತಾರೀಕುವರೆಗೂ ಇದೆ. ಸೊ 19ನೇ ತಾರೀಕು ಇದೆ ಅಂತಂದರೆ ಖಂಡಿತ 19ನೇ ತಾರೀಕುವರೆಗೂ ಕೂಡ ನಿಮ್ದು ಏನು ಕೂಡ ವರ್ಕೌಟ್ ಅಂದರೆ KCET ಸ್ಟೂಡೆಂಟ್ಸ್ಗೆ ನಡೆಯಲ್ಲ. ಸರಿ, ಇದ್ರ ತಕ್ಕನಂಗೆ ನಿಮಗೆ ಒಂದು ತಿಳ್ಕೊಬೇಕು, ಕೌನ್ಸಿಲಿಂಗ್ ಇನ್ನೂ ಕೂಡ ತಡ ಆಗುತ್ತೆ. ಏನಕ್ಕಪ್ಪ ಅಂತಂದರೆ, ನಿಮ್ಮದು ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಅನ್ನೋದು KCET ನೀಟ್ ಇವೆರಡು ಕೂಡ ಕಂಬೈಂಡ್, ಓಕೆ, ಎರಡು ಕೂಡ ಕಂಬೈಂಡ್ ಆಗಿಬಿಟ್ಟು ಏನಪ್ಪ ಅಂತಂದರೆ ಒಂದು ರಿಸಲ್ಟ್ ಅನ್ನೋದು ಬರುತ್ತೆ. ಓಕೆ, ಬಟ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಕೂಡ ಇಬ್ಬರದು ಕೂಡ ಎಟ್ ಎ ಟೈಮ್ ಬರುತ್ತೆ. ಬಟ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬರೋಕ್ಕಿಂತ ಮುಂಚೆ ಆಪ್ಷನ್ ಎಂಟ್ರಿ ಇಬ್ಬರು ಕೂಡ ಕಂಬೈಂಡಾಗಿ ಸ್ಟಾರ್ಟ್ ಆಗಬೇಕು. ಬಟ್ KCET ಒಂದೇ ಸ್ಟಾರ್ಟ್ ಆಗಿದೆ, ಇನ್ನೂ ಕೂಡ ನೀಟ್ ಅವರು ಸ್ಟಾರ್ಟ್ ಆಗಿಲ್ಲ. ಓಕೆ, ನೀಟ್ ಅವ್ರದ್ದು ಸ್ಟಾರ್ಟ್ ಆಗಬೇಕಂದ್ರೆ ಇದೆಲ್ಲನೂ ಕೂಡ ಮುಗಿಲೇಬೇಕು. ಅವ್ರದ್ದು ಮುಗಿಯೋವರೆಗೂ ಕೂಡ ವೇಟ್ ಮಾಡಬೇಕು. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಬರ್ತಾರೆ ಅಂತ ಕೇಳಿದ್ರೆ, ಒಂದು ತಿಳ್ಕೊಬೇಕು, ಇನ್ನೂ ಕೂಡ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಿಟ್ಟು ಮತ್ತೆ ನಿಮಗೆ ಎಡಿಟ್ ಮಾಡೋಕ್ಕೆ ಟೈಮ್ ಕೊಟ್ಟು ಮತ್ತೆ ರಿಯಲ್ ಅಲಾಟ್ಮೆಂಟ್ ಕೊಡೋಕ್ಕಂತಂದರೆ ಈ ಮಂತ್ ಎಂಡಿಂಗ್ ಆಗುತ್ತೆ. ಅಂದರೆ ಈ ಮಂತ್ ಎಂಡಿಂಗ್ ಫಸ್ಟ್ ರೌಂಡ್ ರಿಸಲ್ಟ್ ಬಂದರೆ ಮತ್ತೆ ನೆಕ್ಸ್ಟ್ ತಿಂಗಳು ಒಂದು 15 ದಿನ ಏನಪ್ಪ ಅಂತಂದರೆ ನಿಮಗೆ ಒಂದು 15 ದಿನ ಎಲ್ಲನೂ ಕೂಡ ಅಡ್ಮಿಷನ್ ಮಾಡಿಸೋಕೆ ಅದೆಲ್ಲನೂ ಕೂಡ ಮತ್ತೆ ಶೆಡ್ಯೂಲ್ ಬಿಡ್ತಾರೆ. ಸೊ ಟೋಟಲಿ ನೋಡ್ಬೇಕಂದ್ರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬರೋವರೆಗೂ ಕೂಡ ನೀವು ಕಾಲೇಜ್ ಅಂತೂ ಸ್ಟಾರ್ಟ್ ಆಗಲ್ಲ. ಇದು ಹೆಂಗಿದ್ರು ಇನ್ನೂ 1.5 ಅವರ್ ಅಂದರೆ ಒಂದು 40 ದಿನ ಆದರೂ ತೊಗೊಳ್ತದ ಎಲ್ಲನೂ ಕೂಡ ಸೆಕೆಂಡ್ ರೌಂಡ್ ಮುಗಿಯೋಕೆ. ಸರಿ, ಸದ್ಯಕ್ಕಂತೂ ಲೇಟ್ ಆಗುತ್ತೆ ನೋಡಿರಿ, ಅದ್ರ ಬಗ್ಗೆ ಕೂದಬೇಡ್ರಿ. ಇನ್ನೂ ಕೂಡ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಲ್ಲ ಮಾಡಿರಿ. ಆ್ಯಂಡ್ ಈ ಟೈಮ್ನ ಯುಟಿಲೈಸ್ ಮಾಡ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿರಿ. ಬೆಟ್ಟಾಗ ಏನಾದರೂ KCET ಅಂತ ಅಪ್ಡೇಟ್ ಬಂದು ತಿಳಿಸ್ತೀನಿ. ಸದ್ಯಕ್ಕಂತೂ ನೀಟ್ ರಿಜಿಸ್ಟ್ರೇಷನ್ ಮತ್ತೆ ಅಂದರೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರೆ, ಇಟ್ ಮೀನ್ಸ್ 19ನೇ ತಾರೀಕುವರೆಗೂ ಕೊಟ್ಟಿದ್ದಾರೆ. ಅದು ಬರಲಿ, ಅದಾದ ತಕ್ಷಣ KCET ಅವ್ರಿಗೆ ಏನಾದರೂ ಒಂದು ಅಪ್ಡೇಟ್ ಕೊಡ್ತಾರೆ, ಅದು ಬಂದ ಅಂತ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.